ಸೆಕ್ಷನ್ ಅಂಡ್ ಇಲ್ಲಿ ಬಂದಿರುವಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ ನನ್ನ ಹೃತ್ಪೂರ್ವಕ ಥ್ಯಾಂಕ್ಸ್ ಅಂಡ್ ನಮ್ಮ ಫ್ಯಾಮಿಲಿ ಎಲ್ಲರ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ನಮ್ಮ ಟೀಮ್ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಓಮನ್ ಅಂತಂದ್ರೆ ಕನ್ನಡದಲ್ಲಿ ಅರ್ಥ ಶಕುನ ಅಂತ ಬರುತ್ತೆ. ನಾನು ಒಂದು ಈ ಭಯಾನಕವಾದ ಒಂದು ಸಿನಿಮಾನ ಇನ್ನೂ ಭಯಾನಕವಾಗಿ ನಾವು ತೋರಿಸ್ಬೇಕು ಅಂತ ಅನ್ಕೊಂಡಾಗ ನಾನು ಮಾಡಿದ್ದೆ ಓಮನ್. ಅದಕ್ಕೆ ನಾನು ಫೌಂಡ್ ಫುಟೇಜ್ ನ ಆರಿಸ್ಕೊಂಡಿದ್ದು. ಈಗ ಈ ಫೌಂಡ್ ಫುಟೇಜ್ ಅಲ್ಲಿ ನಾವು ಒಂದು ನಾರ್ಮಲ್ ಹಾರರ್ ಒಂದು ಕಥೆನ ಇನ್ನೂ ಅದ್ಭುತವಾಗಿ ಇನ್ನೂ ಭಯಾನಕವಾಗಿ ತೋರಿಸ್ಬೋದು. ಸೊ ಅದಕ್ಕೆ ನಾನು ಈ ಫೌಂಡ್ ಫುಟೇಜ್ ಮಾಡೋಣ ಅಂತ ನಮ್ಮ ಅಜಯ್ ಕುಮಾರ್ ಅವ್ರ ಹತ್ರ ನಾನು ಅಪ್ರೋಚ್ ಮಾಡಿದೆ. ಅಂಡ್ ತುಂಬಾ ಜನ ಪ್ರೊಡ್ಯೂಸರ್ಸ್ಗೆ ಇದು ಅರ್ಥ ಆಗಲ್ಲ. ಫೋನ್ ಫುಟೇಜ್ ಅಂತಂದ್ರೆ ಏನು ಆಕ್ಟರ್ಗಳೇ ಕ್ಯಾಮ್ರಾ ಇಟ್ಕೊಂಡು ಮಾಡೋದು ಏನಿದು, ಇವೆಲ್ಲ ಎಕ್ಸ್ಪೆರಿಮೆಂಟ್ಗಳು ಬೇಡ ಅಂತಂತಾರೆ. ಬಟ್ ನಮ್ಮ ಅಜಯ್ ಕುಮಾರ್ ಅವರು ತುಂಬಾ ಸಪೋರ್ಟ್ ಮಾಡಿದ್ರು, ಕೇಳ್ತಿದಂಗೆ ಖುಷಿ ಆದ್ರು, ಮಾಡೋಣ ಬನ್ನಿ ಇದು ಅಂತಂದ್ರು. ಆಮೇಲೆ ಇನ್ನೊಂದು ಇಲ್ಲಿ ಏನು ಅಂತಂದ್ರೆ ಇವರೇ ಕ್ಯಾಮ್ರಾನ ಇಟ್ಕೊಂಡು ಆಕ್ಟ್ ಮಾಡೋದು. ಅಂಡ್ ಇಲ್ಲಿ ನಾನು ಡೈಲಾಗ್ಗಳು ಬರ್ದಿರ್ಲಿಲ್ಲ. ಒಂದು ನಾನು ಅಂದ್ರೆ ಸ್ಕ್ರೀನ್ ಪ್ಲೇ ಡೈಲಾಗ್ಗಳು ಇತ್ತು, ಬಟ್ ಇವ್ರಿಗೆ ನಾನು ಅಂದ್ರೆ ಅಲ್ಲಿಗೆ ಹೋಗಿ ಲೊಕೇಶನ್ಗೆ ಹೋಗಿ ನೀವು ಈ ತರ ಆಕ್ಟ್ ಮಾಡಬೇಕು, ನೀವು ಈ ತರ ಡೈಲಾಗ್ ಹೇಳ್ಬೇಕು ಅಂತ ಜಸ್ಟ್ ಹೇಳಿ ಬಿಡ್ತಿದ್ದೆ ಅಷ್ಟೇ. ಬಟ್ ಇವರೇ ಅಲ್ಲಿ ಡೈಲಾಗ್ನ ಇಂಪ್ರೂವೈಸ್ ಮಾಡಿಕೊಂಡು ಅವರಲ್ಲೇ ಆಕ್ಟ್ ಮಾಡ್ತಿದ್ರು. ಅದಕ್ಕೆ ಅಲ್ಲಿ ಅಷ್ಟು ನ್ಯಾಚುರಲ್ ಆಗಿ ಬಂದಿದೆ ಆಕ್ಟಿಂಗು. ಸೊ ಇಲ್ಲಿ ನಾವು ನೋಡುವಾಗ ಒಂದು ಸಿನಿಮಾದಲ್ಲಿ ಇದು ಒಂದು ಆಕ್ಟಿಂಗ್ ತರ ಕಾಣಿಸಲ್ಲ. ಇಲ್ಲಿ ನ್ಯಾಚುರಲ್ ಆಗಿ ರಿಯಲ್ ಆಗಿ ಏನೋ ನಡೀತಾ ಇದೆ, ಎಲ್ಲೋ ನಡೆದಿರೋದನ್ನ ಯಾರೋ ಶೂಟ್ ಮಾಡಿದ್ದಾರೆ. ಸೊ ಅಥವಾ ಯಾವುದೋ ಟಿವಿಲೆಲ್ಲೋ ಇದು CCTV ಕ್ಯಾಮ್ರಾದಲ್ಲಿ ಶೂಟ್ ಆಗಿರೋದು ಅಥವಾ ಬೇರೆ ಇನ್ನೆಲ್ಲೋ ಶೂಟ್ ಆಗಿರೋದು ಅದನ್ನ ನಾವು ನೋಡ್ತಾ ಇದೀವಿ ಅಂತ ಅನ್ಸುತ್ತೆ. ಅದಕ್ಕೆ ಈ ಸಿನಿಮಾ ಹಾರರು ಇನ್ನ ಭಯಾನಕವಾಗಿ ಅನ್ಸುತ್ತೆ ನಿಮ್ಗೆ. ಅಂಡ್ ಈ ಭಯ ಮನದ ಆಳದ ಒಳಗಡೆ ಕೂತ್ಕೊಳ್ಳುತ್ತೆ. ಅಂಡ್ ಅದಕ್ಕೆ ತುಂಬಾ ಹೆಲ್ಪ್ ಮಾಡಿದ್ದು ಮ್ಯೂಸಿಕ್. ನನ್ಗೆ ಇವರಿಬ್ರು ಎಷ್ಟು ಸಪೋರ್ಟ್ ಮಾಡಿದ್ರು ಅಂತಂದ್ರೆ ನಾನು ಏನ್ ಕೇಳಿದ್ರು ಇಲ್ಲ ಅಂತಿರ್ಲಿಲ್ಲ. ಅಂಡ್ ಎಷ್ಟು ಸತಿ ಚೇಂಜ್ ಮಾಡಿಸಿದ್ರು ಇದ್ ಬೇಡ ಸರ್ ಅಂತಂದ್ರೆ ಇವ್ರಂತೂ ಇನ್ನಸೆಂಟ್ ಆಗಿ ಹೌದಾ ಓಕೆ ಕೊಡೋಣ ಬಿಡಿ ಸರಿ ಆಯ್ತು ಡನ್. ಸೊ ತುಂಬಾ ಚೆನ್ನಾಗಿ ಮಾಡಿಕೊಟ್ರು. ಅಂಡ್ ನಮ್ಗೆ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ಅಂಡ್ ಪ್ರತಿ ಒಂದು ಭಯವನ್ನ ನೀವು ಅಲ್ಲಿ ಏನಾದ್ರು ನೋಡಿ ನಿಮ್ಗೆ ಆ ಓಮನ್ ಅಷ್ಟು ಚೆನ್ನಾಗಿ ಬಂದಿದೆ ಅಂತ ನಿಮ್ಗೆ ಏನಾದ್ರು ಅಂತ ಅನ್ಸಿದ್ರೆ ಅದಕ್ಕೆ ಮ್ಯೂಸಿಕ್ ಒಂದು ತುಂಬಾ ಮುಖ್ಯವಾದ ಕಾರಣ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅದು. ಅಂಡ್ ನಮ್ಮ ಮಿರ್ನಳ್ಳಿ ಮೇಡಮ್ ಅವರಂತೂ ತುಂಬಾ ಸಪೋರ್ಟ್ ಮಾಡಿದ್ರು. ಲೈಕ್ ಇದಾದ್ಮೇಲಿಂದ ಲೈಕ್ ಅವ್ರು ಯಾವುದೇ ನಾವೇನೇ ಮಾಡ್ತೀವಿ ಅಂತ ಅಂದ್ರು ಅವರು ಇಲ್ಲ ನೀವು ಇದನ್ನ ಮಾಡಿ, ನಾವು ನೆಕ್ಸ್ಟ್ ಇದನ್ನ ಮಾಡ್ತೀವಿ ಅಂದ್ರೆ ಪೋಸ್ಟ್ ಪ್ರೊಡಕ್ಷನ್ಸ್ ಅಲ್ಲಿ ನಾವು ಅದನ್ನ ಮಾಡ್ತೀವಿ ಅದಂದ್ರೆ ಏನು ಅಂತ ಕ್ವಶನ್ ಕೇಳ್ತಿರ್ಲಿಲ್ಲ. ಎಲ್ಲ ಮಾಡಿ 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 ಅಂತ ಸಪೋರ್ಟ್ ಮಾಡಿಕೊಟ್ರು. ಅವ್ರಿಗೂ ತುಂಬಾ ಥ್ಯಾಂಕ್ಸ್. ಅಂಡ್ ಎಲ್ಲ ಕಲಾವಿದರು ಅಷ್ಟೇ. ಅಂಡ್ ನಾನು ಹೇಳ್ದಂಗೆ ಇಲ್ಲಿ ಕಲಾವಿದರು ಆಕ್ಟಿಂಗ್ ಮಾಡ್ತಿರ್ಲಿಲ್ಲ, ನ್ಯಾಚುರಲ್ ಆಕ್ಟಿಂಗ್ ಮಾಡ್ತಿದ್ರು. ಸೊ ಎಲ್ಲ ಕಲಾವಿದ್ರಿಗೂ ನನ್ನ ಥ್ಯಾಂಕ್ಸ್ ಹೇಳ್ತೀನಿ. ಕಲಾವಿದ್ರು ಮನೆ ಒಳಗಡೆ ಕಲಾವಿದ್ರು ಹೋಗ್ಬೇಕಾದ್ರೆ ಮನೆ ಒಳಗಡೆ ಹೋಗಿರೋರು ಇಬ್ರು ಅಲ್ಲಿ ಆ ಮನೆ ಒಳಗಡೆ ಇಬ್ರು ಹೋಗಿದ್ದಾರೆ. ಅದ್ರ ಸುತ್ತಮುತ್ತ ನಡೆಯುವಂತ ಘಟನೆಗಳಲ್ಲಿ ಇನ್ನೊಂದಷ್ಟು ಜನ ಕಲಾವಿದ್ರು ಆಕ್ಟ್ ಮಾಡಿದ್ದಾರೆ. ಕ್ಯಾಮ್ರಾ ಒಂದೇ ಕ್ಯಾಮ್ರಾ ಅಂದ್ರೆ ಅಂದ್ರೆ ನೀವು ಇದ್ರಲ್ಲಿ ನೋಡುವಾಗ ಒಂದೇ ಕ್ಯಾಮ್ರಾ ತರ ಕಾಣಿಸುತ್ತೆ ಅಲ್ಲಿ. ಆತರ ಅಂದ್ರೆ ಬೇರೆ ಬೇರೆ ನಾವು 3 ಕ್ಯಾಮ್ರಾಗಳು ಯೂಸ್ ಮಾಡಿದ್ವಿ. FX3 ಮತ್ತೆ ಯೂಸ್ ಮಾಡಿದ್ವಿ, S7S3 ಯೂಸ್ ಮಾಡಿದ್ವಿ, ಮತ್ತೆ ಬೇರೆ ಕ್ಯಾಮ್ರಾಗಳೆಲ್ಲ ಯೂಸ್ ಮಾಡಿದ್ವಿ. ಬಟ್ ನೀವು ಸಿನಿಮಾ ನೋಡುವಾಗ ಅವರು ಒಂದೇ ಕ್ಯಾಮ್ರಾ ತಗೊಂಡೋಗಿದ್ದಾರೆ ಅಂತ ಅನ್ಸುತ್ತೆ. ಸೊ ಒಂದೇ ಕ್ಯಾಮ್ರಾದಲ್ಲೇ ಇಡೀ ಇದು ಎಲ್ಲ ಜರ್ನಿ ರೆಕಾರ್ಡ್ ಆಗಿದೆ ಅಂತ ಅನ್ಸುತ್ತೆ ನಿಮ್ಗೆ ಸಿನಿಮಾ ನೋಡಿದಾಗ. 38 ದಿನ ಶೂಟ್ ಆಯ್ತು ಸರ್. ಇದು ಆನೇಕಲ್ಲಲ್ಲಿ ಬಂಗ್ಲೆ ಇಲ್ಲ, ಅಲ್ಲಿ ನಾವೇ ಒಂದು ಹಳೆಯ ಮನೆ ಇತ್ತು, ಅಂದ್ರೆ ಕಟ್ಟಿ ಅದನ್ನ ಮುಗಿಸಿರ್ಲಿಲ್ಲ, ಅದು ತುಂಬಾ ಹಳೇದಾಗಿತ್ತು. ಅಲ್ಲಿ ನಾವು ಮಿಕ್ಕಿದ್ದೆಲ್ಲ ನಾವು ಸೆಟ್ ಹಾಕೊಂಡ್ವಿ. ಅಲ್ಲಿ ಒಳಗಡೆ ನಮ್ಗೆ ಹೇಗ್ ಬೇಕೋ ಇದು ತುಂಬಾ ಪಾಳ್ ಬಿದ್ದೋಗಿರೋ ತರ ಅಥವಾ ನಮ್ಗೆ ಅಲ್ಲಿ ಯಾವ ತರ ರೀತಿ ಬೇಕೋ ಅದನ್ನ ನಾವು ಸೆಟ್ ಹಾಕೊಂಡ್ವಿ ಅಲ್ಲಿ. ಸರ್ ಅದು ಇಲ್ಲ, ಅದು ಅಂದ್ರೆ ನಿಮ್ಗೆ ಇಲ್ಲಿ ಟ್ರೈಲರ್ ಅಲ್ಲಿ ಸಡನ್ ಒಂದೊಂದೇ ಶಾರ್ಟ್ ಹಾಕಿದಾಗ ನಿಮ್ಗೆ ಹಾಗೆ ಅನ್ಸುತ್ತೆ ಅದು. ಬಟ್ ನೀವು ಸಿನಿಮಾ ನೋಡಿದಾಗ ಅದು ಪೂರ್ತಿಯಾಗಿ ನೀವು ನೋಡಿದಾಗ ಅದು ಚೆನ್ನಾಗಿ ಕಾಣಿಸುತ್ತೆ ಅದು ಅಲ್ಲಿ. ಸೊ ಇಲ್ಲಿ ಒಂದೊಂದೇ ತುಂಬಾ ಫಾಸ್ಟ್ ಆಗಿ ನಾವು ಕಟ್ ಮಾಡಿದ್ವಿ, ಎಡಿಟ್ ಮಾಡಿದೀವಲ್ಲ. ಸೊ ಅದಕ್ಕೋಸ್ಕರ
ಎಲ್ಲ ಐಫೋನಲ್ಲೇ ಎಲ್ಲ ಸೇಮ್ ಇದೇ ಥರ ನಾವು ಬಿಲ್ಡಿಂಗಲ್ಲಿ ಆ ಬಿಲ್ಡಿಂಗಲ್ಲಿ ದೆವ್ವ ಇದೆ ಅಂದ್ಬಿಟ್ಟು ಅವರು ಅದೇ ಥರ ಬಂದಿತ್ತು ನಾಗೇಂದ್ರ ಅವ್ರ ಮನೆ ಬಂದಿತ್ತು ಸೇಮ್ ಇದೇ ಥರ. ಸರ್ ಅದು ಅಂದ್ರೆ ತುಂಬಾ ಫಿಲಮ್ಗಳು ಬಂದಿದೆ, ಇಲ್ಲ ಅಂತಲ್ಲ. ಇಲ್ಲ ಬಂದಿದೆ, ಸುಮಾರು ಎರಡನೇದು ಇದು. ಅಂದ್ರೆ ಇದು ಎರಡನೇದು ಅಂತಂದ್ರೆ ಈಗ ವರ್ಲ್ಡ್ ಬೇರೆ 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 ಸಿನಿಮಾಗಳು ಬಂದಿದೆ, ನಾನು ಆ ರೀತಿ ಹೇಳ್ತಾ ಇಲ್ಲ. ಅಂದ್ರೆ ನಮ್ಮ ಕತೆಗೆ ಈ ಸ್ಟೈಲಲ್ಲಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಅನಿಸ್ತು ನನಗೆ. ಸೊ ಈ ಸ್ಟೈಲಲ್ಲಿ ನಾವು ಇದನ್ನ ನಮ್ದು ಮೊದಲನೇದು ಅಂತ ಹೇಳ್ತಾ ಇಲ್ಲ. ತುಂಬಾನೇ ಹೆಲ್ಪ್ ಆಯ್ತು. ಲೈಕ್ ಅಂದ್ರೆ ಈಗ VFX ಗೊತ್ತಿರೋದ್ರಿಂದ ನಾವು ಏನ್ ಬೇಕೋ ಅಲ್ಲಿ ಕ್ರಿಯೇಟ್ ಮಾಡೋ ಅಂತ ನಮ್ಗೆ ಆಪರ್ಚುನಿಟಿ ಸಿಕ್ತು. ಸೊ ನಮ್ ಬೇರೆ ಇದಾದ್ರೆ ನಾವು ಬೇರೆ ಮೇಲೆ ಡಿಪೆಂಡ್ ಆಗ್ಬೇಕಾಗಿತ್ತು. ಸೊ ಇದು ಆಗುತ್ತೋ ಇಲ್ವೋ ಅನ್ನೋ ಕ್ವಶನ್ಗಳು ಬರ್ತಿತ್ತು, ಬಟ್ ಇಲ್ಲ ಆಗಾಗ್ಲಿಲ್ಲ ಅಲ್ಲಿ. ಸೊ ನಾವೇ ಮಾಡಿರೋದ್ರಿಂದ ನನಗೆ ಏನ್ ಬೇಕೋ, ಓ ಇದು ಬೇಕಾ, ಸೊ ಇದಕ್ಕೆ ಶೂಟ್ ಮಾಡೋಣ, ಅದಕ್ಕೆ ಕತೆ ಮಾಡ್ಕೊಳ್ಳೋಣ ಅನ್ನೋ ತರ ನನಗೆ ಹೆಲ್ಪ್ ಆಯ್ತು ಅದು. ರಾ ಫುಟೇಜು ಮೋರ್ ದೆನ್ 4 hours ವರೆಗೂ ಬಂದಿತ್ತು ಅದು. ಈಗ ಸೆನ್ಸರ್ ಆಗಿರೋದು 1 hour 50 minutes. ಸೊ ಇವಾಗ ತುಂಬಾ ಹಾರರ್ ಮೂವೀಸ್ ಎಲ್ಲ ಬಂದಿದೆ, 6 minutes 5 ಆಗಿರ್ಬೋದು ಅಂಥದ್ದೆಲ್ಲ. ಸೊ ಆ ಎಲ್ಲ ಮೂವಿಗಳಿಗೆಲ್ಲ ಕಂಪೇರ್ ಮಾಡಿದ್ರೆ ನಿಮ್ಮ ಮೂವಿ ಅಲ್ಲಿ ಏನು ಡಿಫ್ರೆನ್ಸ್ ಇದೆ, ಏನು ಸ್ಪೆಷಲ್ ಇದೆ ಅನ್ನೋದು? ಮೇಡಮ್, ಅಂದ್ರೆ ಈಗ ನೀವು 6 minutes 5 ಎಲ್ಲ ನೋಡಿದಾಗ ನೀವು ಒಂದು ಹಾರರ್, ಒಂದು ದೆವ್ವ ಇದಕ್ಕೆ ಅಲ್ಲಿ ಅಂದ್ರೆ ಅಲ್ಲಿ ಹೋಗ್ತಾರೆ, ಅಲ್ಲಿ ದೆವ್ವ ಇದೆ ಇದಿದೆ, ಸೊ ಅದನ್ನ ನೀವು ನೋಡ್ಬೋದು. ಬಟ್ ಇಲ್ಲಿ ಕಥೆನೇ ಬೇರೆ ರೀತಿ ಇದೆ. ಅದನ್ನ ನಾನು ಕಂಪ್ಲೀಟ್ ಆಗಿ ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡಕ್ ಕಷ್ಟ, ಬಟ್ ಒಂದ್ ರೀತಿಯಲ್ಲಿ ಹೇಳ್ತೀನಿ ನಿಮ್ಗೆ. ಲೈಕ್ ಇಲ್ಲಿ ಇಬ್ರು ಹೋಗ್ತಾರೆ, ಒಬ್ರು ಒಂದು ವ್ಯೂಸ್ಗೋಸ್ಕರ ಏನ್ ಬೇಕಾದ್ರೂ ಮಾಡುವಂತ ಒಬ್ಬ ಯೂಟ್ಯೂಬರ್, ಮತ್ತೆ ಆಮೇಲೆ ಒಂದು ಪ್ಯಾರಾನಾರ್ಮಲ್ ಆಕ್ಟಿವಿಟಿನ ಕಂಪ್ಲೀಟ್ ಆಗಿ ತಿಳ್ಕೊಂಡಿರುವಂತ ಪ್ಯಾರಾನಾರ್ಮಲ್ ರಿಸರ್ಚರ್ ಒಬ್ರು. ಸೊ ಇವರಿಬ್ರು ಒಂದು ಮನೆಗೆ ಹೋಗ್ತಾರೆ. ಇವರಿಬ್ರಿಗೂ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಟಿರುತ್ತೆ, ಲೈಕ್ ನಾನು ಇದನ್ನ ಅಂದ್ರೆ ಇವ್ರಿಗೆ ಅಲ್ಲಿ ದೆವ್ವ ಏನೂ ಇಲ್ಲ, ಅಲ್ಲೇನು ಇರಲ್ಲ ಅಂತ. ಇನ್ನೊಬ್ರಿಗೆ ದೆವ್ವಗಳಿದ್ರು ಏನೇ ಇದ್ರು ನಾನು ಮ್ಯಾನೇಜ್ ಮಾಡ್ತೀನಿ ಅಂತ. ಬಟ್ ಇವರಿಬ್ರು ಎಕ್ಸ್ಪೆಕ್ಟೇಷನ್ ಮೀರಿ ಇನ್ನೊಂದೇನೋ ಅಲ್ಲಿ ಬರುತ್ತೆ. ಅದು ಕತೆ ಒಳಗಡೆ ನಿಮ್ಗೆ ಗೊತ್ತಾಗುತ್ತೆ, ಅದನ್ನ ಸಿನಿಮಾದಲ್ಲಿ ನೀವು ನೋಡ್ಬೇಕಾಗುತ್ತೆ. ಅದು ದೆವ್ವ ಇದೆ ಅಂತಾನೆ ಹೋಗ್ತಾರೆ. ದೆವ್ವ ಇದ್ದೇ ಇಲ್ಲ ಅಂತ ಗೊತ್ತಿಲ್ಲ. ಸೊ ಅಲ್ಲಿ ದೆವ್ವ ಇದ್ರೆ ಅದನ್ನ ಕ್ಲಿಯರ್ ಮಾಡಿ ಅಥವಾ ಅಲ್ಲಿ ಇಲ್ಲದೆ ಇರೋ ತರ ಮಾಡಿ ಬರೋದಕ್ಕೋಸ್ಕರ ಇವ್ರು ಪ್ಯಾರಾನಾರ್ಮಲ್ ಆಕ್ಟಿವಿಟಿ ರಿಸರ್ಚರ್ ಅವ್ರು ಹೋಗ್ತಾರೆ. ಇವರು ಒಬ್ರು ಯೂಟ್ಯೂಬರು ಅದನ್ನ ಡಾಕ್ಯುಮೆಂಟೇಶನ್ ಮಾಡಕ್ಕೆ ಅಂತ ಹೋಗ್ತಾರೆ. ಸೊ ಇವ್ರಿಗೆ ದೆವ್ವ ಭೂತ ಎಲ್ಲ ನಂಬಿಕೆ ಇರಲ್ಲ, ಅಲ್ಲೇನು ಇರಲ್ಲ ಅಂತ ಅನ್ಕೊಂಡು ಹೋಗ್ತಾರೆ. ಬಟ್ ಅಲ್ಲಿ ಹೋದಾಗ ಅಲ್ಲಿ ಬೇರೆ ಏನೋ ಬರುತ್ತೆ. ಅಲ್ಲಿ ಈ ಸಬ್ಜೆಕ್ಟೇ ತಗೊಬೇಕು ಅಂತಲ್ಲ, ಲೈಕ್ ರೀಸೆಂಟ್ ಆಗಿ ನಾನು ನೋಡಿದಂತ ಹಾರರ್ ಮೂವಿಗಳಲ್ಲಿ ನಾನು ತಗೊಳ್ಳೋ ಟೈಮಲ್ಲಿ ಹಾರರ್ ಮೂವಿಗಳು ತುಂಬಾ ದಿನ ಆಗಿತ್ತು ಒಳ್ಳೆ ಹಾರರ್ ಮೂವಿ ಬಂದು. ಸೊ ಒಂದು ಒಳ್ಳೆ ಹಾರರ್ ಮೂವಿಯನ್ನ ಕೊಟ್ಟಾಗ ನಮ್ಗೆ ತುಂಬಾ ಜನ ಇಷ್ಟಪಡ್ತಾರೆ ಅಂತ ನಮ್ಗೆ ಅನ್ನಿಸ್ತು. ಸೊ ಅದೇ ಟೈಮಲ್ಲಿ ನಾನು ಇದನ್ನ ಮೊದಲೇ ರೆಡಿ ಮಾಡ್ಕೊಂಡಿದ್ದೆ, ಇದನ್ನ ಈ ತರ ಕಾನ್ಸೆಪ್ಟ್. ಅದನ್ನ ಇವ್ರ ಹತ್ರ ನಾನು ಹಿಂಗ್ ಡಿಸ್ಕಸ್ ಮಾಡಿ ಹೇಳಿದಾಗ ಅವ್ರು ತುಂಬಾ ಇಷ್ಟಪಟ್ಟು ಇದನ್ನೇ ಮಾಡೋಣ ಅಂತ ಅಂದ್ರು. ಸೊ ಅಲ್ಲಿಂದ ಇತ್ತು ತಗೊಂಡಿದ್ದೆ ಸರ್. ಅಲ್ಲ ಸರ್, ಅದು ಒಂದು ಆಪ್ಷನ್ಸ್ ಇಲ್ಲ ಅಂತಲ್ಲ. ಈಗ ನಾವ್ ಏನೇ ನೋಡಿದ್ರು ಒಂದು ಬಿಸ್ನೆಸ್ ಕೂಡ ನಾವು ನೋಡ್ಬೇಕು. ಬಟ್ OTT ಇದು ಅದಕ್ಕೋಸ್ಕರ ಅಂತಾನೆ ನಾವು ಇದ್ ಮಾಡ್ಲಿಲ್ಲ ನಾವು. ಸೊ ಅದನ್ನ ಎಲ್ಲಾ ಫಿಲಮ್ಗಳಲ್ಲಿರೋ ತರ ಆಪ್ಷನ್ಸ್ ಇರುತ್ತೆ ಅದು, ಬಟ್ ಅದಕ್ಕೋಸ್ಕರ ಅಂತ ನಾವು ಮಾಡ್ಲಿಲ್ಲ. ನಾವು ಸಿನಿಮಾಗೋಸ್ಕರ ಪ್ಯೂರ್ ಇದನ್ನೇ ಮಾಡ್ಬೇಕು ಅಂತ ನಾನು ಇವ್ರ ಹತ್ರ ಹೇಳಿದಾಗ ಅದನ್ನೇ ಮಾಡ್ಬೇಕು ಅಂತ ಅವ್ರು ಇಷ್ಟಪಟ್ಟೆ ಬಂದಿದ್ದವರು. ಸೆನ್ಸರ್ ಆಗಿದೆ ಸರ್, UA ಬಂದಿದೆ ಸರ್. ಕನ್ನಡದಲ್ಲಿ ಈ ತರ ಸಿನಿಮಾ ಸಾಕಷ್ಟು ಬಂದಿದೆ ಸರ್. ಒಂದು ಬಂಗ್ಲೆನ ದೆವ್ವ ಇರುತ್ತೆ, ಹೋಗ್ತಾರೆ, ಹೀರೋ ತುಂಬಾ ಕಷ್ಟಪಡ್ತಾರೆ, ಆಚೆ ಬರ್ತಾರೆ, ಬರೋಷ್ಟು ಒಂದು ಇದ್ದು ಮುಂದೆ ಹೋಗ್ತಾರೆ ಸರ್. ಕಥೆಗಳೆಲ್ಲ ಇರುತ್ತೆ, ನೋಡಿದ್ದೀವಿ, ಸಾಕಷ್ಟು ನಿಮಗೂ ಗಮನ ಇರುತ್ತೆ. ಅವೆಲ್ಲಗಳ ಮಧ್ಯೆ ಈ ವುಮೆನ್ ಸಿನಿಮಾ ಯಾಕೆ ಸ್ಪೆಷಲ್ ಆಗುತ್ತೆ, ಯಾಕೆ ಹೇಳ್ತಿರ್ಬೋದು? ಅಷ್ಟು ಎಂಟರ್ಟೈನ್ಮೆಂಟ್, ಅಷ್ಟು ಕ್ಯೂರಿಯಾಸಿಟಿ ಏನ್ ಕೊಡುತ್ತೆ ನಿಮ್ಗೆ? ಸರ್, ನಾನು ಹೇಳಿಲ್ವಾ, ಇದು ಒಂದು ಫೋನ್ ಫುಟೇಜ್ ಸಿನಿಮಾ. ಇದು ಫೋನ್ ಫುಟೇಜ್ ಅಲ್ಲಿ ನೀವು ನಾರ್ಮಲ್ ಆಗಿ ಒಂದು ಹಾರರ್ ಮೂವಿ ನೋಡಿದಾಗ ಲೈಕ್ ಹೆಂಗ್ ಅನ್ಸುತ್ತೆ ಅಂದ್ರೆ ಜನಕ್ಕೆ ಅಲ್ಲಿ ದೆವ್ವನು ತೋರಿಸ್ತಾರೆ, ಇವರು ತೋರಿಸ್ತಾರೆ, ಅಲ್ಲಿ ಬೇರೆ ರೀತಿ ಇರುತ್ತೆ. ಬಟ್ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಆಕ್ಟರ್ಗಳು ಏನ್ ನೋಡ್ತಿರ್ತಾರೆ, ಸೊ ಜನಕ್ಕೂ ಅದೇ ಕಾಣಿಸ್ತಿರುತ್ತೆ. ಸೊ ಆಕ್ಟರ್ಗಳ ಹಿಂದೆ ಏನಿದೆ, ನಮ್ಮ ಹಿಂದೆ ಏನಿದೆ, ಆ ಕತ್ಲೆಯಲ್ಲಿ ಏನ್ ಆಕೃತಿ ಇದೆ, ಸೊ ಅಲ್ಲಿ ಬರ್ತಾ ಇರುವಂತ ಸೌಂಡ್ ಯಾವುದು ಅಂತ ಆಕ್ಟರ್ಗಳಿಗೆ ಏನ್ ಭಯ ಆಗ್ತಿರುತ್ತೋ, ಏನ್ ಭಯ ಅನುಭವಿಸ್ತಿರ್ತಾರೋ ಅದನ್ನ ಜನಗಳು ರಿಯಲ್ ಆಗಿ ಅನುಭವಿಸ್ತಿರ್ತಾರೆ ಅದನ್ನ. ಸೊ ಆ ಫೌಂಡ್ ಫುಟೇಜ್ ಇರೋದ್ರಿಂದ ಇದಕ್ಕೆ ನಿಜವಾಗ್ಲೂ ತುಂಬಾ ಇದು ಅಂದ್ರೆ ಒಂದು ಹಾರರ್ ಮೂವಿಗಿಂತ ಇನ್ನ ಹೆಚ್ಚು ಭಯಾನಕವಾಗಿರುತ್ತೆ ಇದು. ಅದನ್ನ ನಾನು ಇಲ್ಲಿ ಹೇಳ್ತೀನಿ, ಗ್ಯಾರಂಟಿ ಹೇಳ್ತೀನಿ ಇಲ್ಲಿ. ಸೊ ನೀವು